ನಾನೇ ಜೆಬಿ ಶಶಾಂಕ್ ಅಲ್ವಾ? ಹೌದು. ಇವಾಗ ನಾವು ಕುತ್ಕೊಂಡು ಮಾತಾಡ್ತಿರೋದೇನು ದೇವ್ರೇ, ನಾನೇ ಪಡೆದ್ಬಿಟ್ಟಿದ್ದೀನಿ ಎಲ್ಲ. ಸಾಕ ನಾನು ಮಾಡಿದ್ದು. ನಾನು ಬೇಕಿದ್ರೆ ಪಾನಿಪುರಿ ಒಳಗೆ ಮಾಡ್ಕೊಂಡು ಇರ್ತೀನಿ. ಬಟ್ ನಾನು ಕೆಲ್ಸಕ್ಕೆ ಹೋಗಲ್ಲ. ಏನ್ ಓದ್ತಾ ಇದ್ದೀವಿ? ಪಿಯು ಯಾವ ಸ್ಟ್ರೀಮು? PU ನಾನೇನು ಓದ್ತಾ ಇದ್ದೆ ಅಂದ್ರೆ ಏನ್ ಓದ್ತಾ ಇದ್ದೀವಿ? ಮೀಮ್ ಮೇಷ್ಟ್ರು ಅಂತ ಇತ್ತು. ಎಲ್ಲ ಹೇಳ್ಬಿಡ್ಬೇಕಾ? ಪರವಾಗಿಲ್ಲ. ಆಕ್ಟ್ ಮಾಡ್ಬೇಕಾ? ಹಾ, ಸರಿ, ನನ್ನ ಫೋನ್ ಇದ್ರೆ ಚೆನ್ನಾಗಿರುತ್ತಲ್ಲ. ನಿಮ್ ಫೋನ್ ಯಾವ ಕ್ಯಾಮ್ರಾ ನೋಡ್ಬೇಕು? ಇದನ್ನ ನೋಡ್ಬೇಕಾ ಇದನ್ನ ನೋಡ್ಬೇಕಾ? ಇದನ್ನೇ ನೋಡಿ. ವೈಡ್ ಆಂಗಲ್ ನೋಡ್ಬೇಕಾ? ನೇರ ದಿಟ್ಟ ನಿರಂತರ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೇರ ದಿಟ್ಟ ಇನ್ನೊಂದೇನು ನಿರಂತರ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಏಷ್ಯಾನೆಟ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಸೃಷ್ಟಿ ಆರ್ಜೋಯ್ಸ್. ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ಇವತ್ತು ನಾನು ಕ್ರಿಯೇಟರ್ನ ಕರಿಬೇಕಂತ ಇದ್ದೀನಿ. ಒಂದು ಕನ್ನಡ ಕಾಂಟೆಂಟ್ ಕ್ರಿಯೇಟರ್, ಲೈಕ್ ಹಿ ಮೇಕ್ಸ್ ಕಾಂಟೆಂಟ್ ವೆರಿ ಸ್ಪಾಂಟೇನಿಯಸ್ಲಿ. ಅವ್ರನ್ನ ಕರಿಬೇಕಂತ ಇದ್ದೀನಿ. ಇನ್ನೂ ತನಕ ಅವ್ರು ಬಂದಿಲ್ಲ, ಆಯ್ತಾ? ಅವ್ರಿನ್ನೂ ಬಂದಿಲ್ಲ, ಆಯ್ತಾ? ಸೊ ನಾನು ಏನು ಮಾಡ್ತೀನಿ? ಮೇಡಮ್ ಲೈವ್ ನಡೀತಿದ್ಯಾ? ಡೋಂಟ್ ಡಿಸ್ಟರ್ಬ್. ಓಕೆ, ಇವತ್ತು ಮೇಡಮ್ ನಾನು ಮಾತಾಡ್ಬೋದಾ ಮೇಡಮ್? ಜೆಬಿ ಶಶಾಂಕ್ ತಾನೆ? ನಾನೇ ಜೆಬಿ ಶಶಾಂಕ್ ಅಲ್ವಾ? ಹೌದು. ಕಾಂಟೆಂಟ್ ಮಾಡ್ತೀರಲ್ವಾ ನೀವು? ಹೌದೌದು. ನಾನು ಏನ್ ಗೊತ್ತಾ, ನಂದು ನೋ ಕ್ಯಾಪ್ ಅಡ್ಡ ಅಂತ ಒಂದು ಶೋ ಇದೆ, ಆಯ್ತಾ? ಯೂಟ್ಯೂಬ್ ಅಲ್ಲಿ, ಬೆಂಗಳೂರು ಬಸ್ ಅಲ್ಲಿ. ಹಾ. ಮಾತಾಡಕ್ ಇಷ್ಟ ತಾನೆ ನಿಮ್ಗೆ? ಹಾ, ಮಾತಾಡೋಣ. ಬರ್ತೀರಾ? ಹಾ, ಬನ್ನಿ. ನಡೀರಿ ಇವ್ರ ಜೊತೆ ಕಾಂಟೆಂಟ್ ಮಾಡೋದು. ಜೆಬಿ ಶಶಾಂಕ್ ಅಂತ ಅಂದ್ರೆ ಎಲ್ಲರೂ ನಾನು ಅವಾಗಿಂದ ಅವ್ರ ಕಾಂಟೆಂಟ್ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಅವ್ರ ಸ್ಟೈಲೇ ಡಿಫ್ರೆಂಟ್, ಹಂಗೆ ಹೆಂಗೆ ಅಂತಾರೆ. ಬಟ್ ಕ್ರಿಯೇಟರ್ ಆಗೋಕ್ಕಿಂತ ಮುಂಚೆ ಜೆಬಿ ಶಶಾಂಕ್ ಅವ್ರು ಹೆಂಗಿದ್ರು ಅಂತ? ಕ್ರಿಯೇಟರ್ ಆಗೋಕ್ಕಿಂತ ಮುಂಚೆ ನಾನು ಫೇಸ್ಬುಕ್ ಅಲ್ಲಿ ಮೀಮ್ಸ್ ಮಾಡ್ತಾ ಇದ್ದೆ. ಮೀಮ್ಸಾ? ಯಾವ ತರ ಮೀಮ್ಸ್? ಕನ್ನಡ ಮೀಮ್ಸ್ ಅಂದ್ರೆ ಯಾವ ತರ? ಅಂದ್ರೆ ಈಗ ಯಾವ ತರ ಅಂದ್ರೆ ಫನಿ ಮೀಮ್ಸ್. ಮೀಮ್ಸ್, ಓಕೆ. ಸೊ ಈಗ ರೀಲ್ಸು ಮತ್ತೆ ಲಾಂಗ್ ಫಾರ್ಮ್ ಕಾಂಟೆಂಟ್ ಎಲ್ಲ ಇದೆಯಲ್ಲ, ಸೊ ಮುಂಚೆ ಹಂಗಿರ್ಲಿಲ್ಲ. ಮೇನ್ ಫೋಕಸ್ ನಮ್ಗೆ ಸ್ಟ್ಯಾಟಿಕ್ ಮೀಡಿಯಲ್ಲಿ ಇತ್ತು. ಅಂದ್ರೆ ಇಟ್ ವಾಸ್ ಆಲ್ ಫೋಟೋಸ್. ಏನೋ ಒಂದು ಫನಿ ಬಂದ್ರೆ ಅದನ್ನ ಶೇರ್ ಮಾಡೋದು, ಹಾ ಅಂತ ರಿಯಾಕ್ಟ್ ಮಾಡೋದು, ಹಂಗಿತ್ತು. ಸೊ ನನಗೆ ಐ ವಾಂಟೆಡ್ ಟು ಗೆಟ್ ಇನ್ ಟು ಫಿಲ್ಮ್ ಮೇಕಿಂಗ್. ಓಕೆ. ಬಟ್ ಫಿಲ್ಮ್ ಮೇಕಿಂಗ್ ಇಸ್ ಎಕ್ಸ್ಪೆನ್ಸಿವ್ ಅಪ್ಯಾರೆಂಟ್ಲಿ. ಸೊ ನಮ್ಮ ಮನೇಲಿ ನನಗೆ ಕೇಳಕ್ಕೆ ಇಷ್ಟ ಆಗಿಲ್ಲ. ಸರಿ, ಮೀಮ್ಸ್ ಮಾಡ್ಕೊಂಡು ಹಂಗೆ ಒಂದ್ 2-3 ವರ್ಷ ಕಾಲೇಜಲ್ಲಿ ಇದೆ ಅವಾಗ. PU ಅಲ್ಲಿ ಏನ್ ಓದ್ತಾ ಇದ್ದಿದ್ದು? PU ಯಾವ ಸ್ಟ್ರೀಮು? PU ನಾನೇನು ಓದ್ತಾ ಇದ್ದೆ ಅಂದ್ರೆ ಏನ್ ಓದ್ತಾ ಇದ್ದೆ? ಇಷ್ಟೇ ಯೋಚನೆ ಮಾಡ್ತಾ SCBA ಮರ್ತೋಗ್ಬಿಟ್ಟಿದ್ದೀನಿ. ಕಾಮರ್ಸ್ ಓದ್ತಾ ಇದ್ದೆ, ಬಟ್ ನಾನು SCBA ಓದ್ತಿದ್ದೆ. ಸೊ ನಾನು 10th ಅಲ್ಲಿ ಐ ವಾಸ್ ಅ ಸ್ಕೂಲ್ ಟಾಪರ್. ಓಕೆ. ಅದಾದ್ಮೇಲೆ ಐ ಫೆಲ್ಟ್ ದಟ್ ಓಕೆ ಪರವಾಗಿಲ್ಲ, ಚೆನ್ನಾಗಿ ಓದ್ಬಿಟ್ಟಿದ್ವಿ ಹೆಂಗೋ, ಈಗ ಸ್ವಲ್ಪ ಮಜಾ ಮಾಡೋಣ ಅಂದ್ಬಿಟ್ಟು ಕಾಮರ್ಸ್ ತಗೊಂಡು SCBA ಮಾಡಿದ್ವಿ. SCBA ಮಾಡಿ ಹಂಗೆ ಮೀಮ್ಸ್ ಮಾಡ್ತಾ ಇದ್ವಿ. ಓಕೆ. PUC ಆದ್ಮೇಲೆ ಹೇಳೋದಲ್ಲ ಫಿಲ್ಮ್ ಮೇಕ್ ಮಾಡ್ಬೇಕು ಅಂತಿತ್ತು, ಬಟ್ ಮಾಡಕ್ಕಾಗಿಲ್ಲ. ಸೊ ಮತ್ತೆ ಡಿಗ್ರಿ ಸೇರಿದ್ವಿ. ಯಾವ್ದು ಕೋರ್ಸ್ ಡಿಗ್ರಿನಲ್ಲಿ? ಡಿಗ್ರಿಯಲ್ಲಿ ಏನ್ ಬರುತ್ತೆ ಹೇಳಿ? ಕಾಮರ್ಸ್ ಅಲ್ಲಿ ಏನ್ ಬರುತ್ತೆ? ನಾನು ಮರ್ತೋಗ್ಬಿಟ್ಟಿದ್ದೀನಿಲ್ಲ. ಬಿಕಾಮ್ ದೇವ್ರೇ, ನಾನೇ ಪಡೆದ್ಬಿಟ್ಟಿದ್ದೀನಿ ಎಲ್ಲ. ಬಿಕಾಮ್ ಓದ್ತಿದ್ದೆ. ಸೊ ಬಿಕಾಮ್ ಓದ್ತಾ ಅದೇ ಟೈಮ್ಗೆ ಕಾಂಟೆಂಟ್ ಶುರು ಮಾಡಿದ್ದೆ. ಸೊ ನನ್ನ ಸ್ಟ್ಯಾಟಿಕ್ ಮೀಡಿಯಾಲಿರೋ ಒಂದು ಸ್ಕಿಲ್ಲು ಆಗ್ತಾನೆ ಟಿಕ್ಟಾಕ್, ಡಬ್ ಸ್ಮ್ಯಾಶ್ ಇತ್ತು ಅವಾಗ. ಡಬ್ ಸ್ಮ್ಯಾಶು, ಟಿಕ್ಟಾಕ್ ಎಲ್ಲ ಇತ್ತು. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಇಂಟ್ರೊಡ್ಯೂಸ್ ಆಯ್ತು ಅವಾಗ. ಲೈಕ್ ಸರಿ ಪರವಾಗಿಲ್ಲ, ನೋಡೋಣ ಇವಾಗ ಮೀಮ್ಸ್ ಅಲ್ಲಿರೋ ಒಂದು ಫಾರ್ಮ್ಯಾಟ್ ನ ಆಕ್ಟ್ ಮಾಡಿ ಡೈಲಾಗ್ಸ್ ಹೇಳಿ. ಒಂದು ನನ್ನ ಫಿಲ್ಮ್ ಮೇಕಿಂಗ್ ಪ್ಯಾಷನ್ ಇತ್ತಲ್ವಾ, ಸೊ ಎರಡನ್ನೂ ಮಿಕ್ಸ್ ಮಾಡಿ ಲೆಟ್ಸ್ ಡೂ ಸಮಥಿಂಗ್ ಡಿಫ್ರೆಂಟ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಓಕೆ. ದಟ್ಸ್ ಹೌ ಪ್ರೀ ಕ್ರಿಯೇಟರ್ era. ಜೆಬಿ ಶಶಾಂಕ್ ಪ್ರೀ ಕ್ರಿಯೇಟರ್ ಜೆಬಿ ಶಶಾಂಕ್ ಎರಾದ ಯಾವ್ದಾದ್ರು ಒಂದು ಮೀಮ್ ಹೇಳ್ಬೋದಾ? ನಿಮ್ ಫೇವ್ರೆಟ್ ಮೀಮಾ? ನಾವು ಸಾವಿರಾರು ಮೀಮ್ಸ್ ಮಾಡಿದೀವಿ. ಅಂದ್ರೆ ಯಾವ ತರ ಮೀಮ್? ಕಾಲೇಜ್ ಬಗ್ಗೆ ಇರ್ತಿತ್ತಾ, ಇಲ್ಲ ರಿಲೇಶನ್ಶಿಪ್ಸ್ ಬಗ್ಗೆ ಮೀಮ್ ಮಾಡ್ತಿದ್ಯಾ? ಸೊ ಮೀಮ್ ಇಂಡಸ್ಟ್ರಿ ಅವಾಗ ಡಿಫ್ರೆಂಟ್ ಇತ್ತು. ಅಂದ್ರೆ ಇವಾಗ ಮೀಮ್ಸ್ ಆರ್ ಲೈಕ್ ತುಂಬಾ ಜನ ಕನ್ಸ್ಯೂಮ್ ಮಾಡಲ್ಲ. ಬಟ್ ಹೆಂಗಂದ್ರೆ ಅವಾಗ ಎವ್ರಿ ಟಾಪಿಕ್, ಇವಾಗ ಪೊಲಿಟಿಕಲಿ ಏನಾದ್ರು ಸೀನ್ ಆಯ್ತಾ, ಏನಾದ್ರು ಒಂದು ರಿಲೇಟಬಲ್ ಕಾನ್ಸೆಪ್ಟ್ ಅಂತ, ಕಾಲೇಜ್ ಬಗ್ಗೆ ಐತಾ, ರಿಲೇಶನ್ಶಿಪ್ ಬಗ್ಗೆ ಐತಾ, ಮತ್ತೆ ಮನೇಲಿ ಏನಾದ್ರು ಪ್ರಾಬ್ಲಮ್ಸ್ ಬಗ್ಗೆ ಇದೆಯಾ, ಎವ್ರಿಥಿಂಗ್ ವಾಸ್ ಇನ್ ದ ಫಾರ್ಮ್ ಆಫ್ ಮೀಮ್ ಅವಾಗ. ಅಂಡ್ ನನಗೆ ನಮ್ಮ ಪೇಜ್ ಮೀಮ್ ಮೇಷ್ಟ್ರು ಅಂತ ಇತ್ತು. ಮೀಮ್ ಮೇಷ್ಟ್ರು ಅಂತ ಫೇಸ್ಬುಕ್ ಅಲ್ಲಿ ಇನ್ನೂ ಇದೆ, ಮೀಮ್ ಮೇಷ್ಟ್ರು ಅಂತ. ಸಣ್ಣ ಪೇಜ್, ಒಂದು 10,000 ಫಾಲೋವರ್ಸ್ ಇರ್ಬೇಕಷ್ಟೇ. ಅದಕ್ಕೆ ಅವಾಗ 10,000 ಫಾಲೋವರ್ಸ್ ಜಮಾನಲ್ಲಿ ಇಟ್ ವಾಸ್ ವೆರಿ ಮಚ್. ಅದರಲ್ಲಿ ನಾವಿವಾಗ ನಾನು ಜೆಬಿ ಶಶಾಂಕ್ ಅಂತ ಹೇಳ್ಕೊಳಂಗಿಲ್ಲ. ಸೊ ಎವ್ರಿ ಮೀಮರ್ ಯೂಸ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಟ್ಯಾಗ್ ನೇಮ್. ಸೊ ನನ್ನ ಟ್ಯಾಗ್ ನೇಮ್ ಒಂದು ಶಿವಾಜಿ ಅಂತ ಇತ್ತು ಅವಾಗ. ಅದು ಏನಕ್ಕೆ ಇಟ್ಕೊಂಡೆ ಅಂತ ಗೊತ್ತಿಲ್ಲ, ಬಟ್
ಇವಾಗ ಹೋಗಿ ನೀವು ಮೀಮ್ ಮೇಸ್ಟ್ರು ಶಿವಾಜಿ ಅಂತ ಹಾಕಿದ್ರೆ ನನ್ನ ಮೀಮ್ಸ್ ಎಲ್ಲ ಬರ್ತವೆ, ನಾನು ಮಾಡಿರೋ ಮೀಮ್ಸ್ ಎಲ್ಲ. ಈಗ ಈಗಲೂ ಏನಾದ್ರೂ ಮೀಮ್ ಮಾಡ್ತಾ ಇರ್ತೀರಾ? ಈಗ ಮೀಮ್ಸ್ ಒನ್ ಆಫ್ ದ ಥಿಂಗ್ಸ್, ಒನ್ ಆಫ್ ದ ಥಿಂಗ್, ಅವಾಗ ದ ಓನ್ಲಿ ಥಿಂಗ್. ದ ಓನ್ಲಿ ಥಿಂಗ್. ಈಗ ಮೀಮ್ಸ್ ಒನ್ ಆಫ್ ದ ಥಿಂಗ್. ಇಸ್ ದ ಪೇಜ್ ಸ್ಟಿಲ್ ಆಕ್ಟಿವ್ ಆನ್ ಫೇಸ್ಬುಕ್? Yeah. ನೋ. ಒನ್ಸ್ ಆವಾಗ ನಮ್ದು ಒಂದು ಟೀಮ್ ಆಫ್ ಮೆಂಬರ್ಸ್ ಇದ್ವಿ ನಾವು. ಸೊ ನಾನು ಮತ್ತೆ ಇವಾಗ ಕರೆಂಟ್ಲಿ ನನ್ನ CA ಅವನು, ಓಕೆ ಅವನು ನನ್ನ ಜೊತೆ ಮೀಮ್ಸ್ ಮಾಡ್ತಿದ್ದ ಓಕೆ. ಮತ್ತೆ ಇನ್ನೊಬ್ಬ ನಮ್ಮ ಟ್ರಾವೆಲ್ ಫ್ರೆಂಡ್ ಒಬ್ಬ ಇದ್ದಾನೆ. ಸೊ ನಾವು ಹಂಗೆಲ್ಲ ಆನ್ಲೈನಲ್ಲಿ ಸೇರ್ಕೊಂಡು ಅವಾಗ ಹೆಂಗಂದ್ರೆ ಇವಾಗ ನಾನು ಪೇಜ್ ಮಾಡಿದ್ದು, ಮೆಸೇಜ್ ಹಾಕೋರು, ಬ್ರೋ ನನಗೂ ಮೀಮ್ಸ್ ಮಾಡ್ಬೇಕು ಅಂತಿದೆ, ನಿಮ್ ಜೊತೆ ಮಾಡಿ ಹಾಕ್ಬೋದಾ, ನಿಮ್ಮ ಪೇಜ್ನ ಒಂದು ಕೋ ಅಡ್ಮಿನ್ ಆಗ್ತೀನಿ ನಾನು, ಕೋ ಅಡ್ಮಿನ್. ಸೊ ಕೋ ಎಡಿಟರ್ ಆತ. ಗೊತ್ತಾಯ್ತು. ಓಕೆ ಫೈನ್ ಅಂದ್ಬಿಟ್ಟು ಅವ್ರನ್ನೆಲ್ಲ ಸೇರಿಸ್ಕೊಂಡು ಲಾಂಗ್ ಟೈಮ್ ಅಂದ್ರೆ ಒಂದು 7-8 ವರ್ಷ ಆಗ್ಬಿಟ್ಟಿದೆ ಇದೆಲ್ಲ. ಅವ್ರಿಗೆ ಯಾವಾದ್ರೂ ಈಗಲೂ ಸಿಗ್ತಾ ಇರ್ತೀರಾ? ಸಿಕ್ಕಿದ್ದೀರಾ ಅವ್ರನ್ನ? ಹೌದು. ಸಿ ಕೋ ಆವಾಗ ಸಿಗ್ತಿರ್ಲಿಲ್ಲ, ಕೋ ಎಡಿಟರ್, ಕೋ ಎಡಿಟರ್ ಮತ್ತೆ ನಮ್ಮ ಕೋ ಮೀಮರ್ಸ್. ಕೋ ಮೀಮರ್ಸ್. ಸೊ ಇವ್ರನ್ನೆಲ್ಲ ನಾವು ಅವಾಗ ಸಿಗ್ತಿರ್ಲಿಲ್ಲ, ಯಾಕಂದ್ರೆ ಅವಾಗ ಇನ್ನೂ ಚಿಕ್ಕವ್ರು ನಾವು. ಐ ಥಿಂಕ್ ಐ ವಾಸ್ 15 ಅಂಡ್ ಇವನ್ ದೇ ವರ್ ವೆರಿ ಯಂಗ್. ಸೊ ಅವಾಗೆಲ್ಲ ಸಿಗೋದು ಆಗೋದು ಅವಾಗೆಲ್ಲ ಹಂಗೆ ಮಾಡ್ತಿರ್ಲಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಬೆಳೆದ್ಮೇಲೆ ಸರಿ ಸಿಗೋಣ ಅವಾಗ ಹ್ಯಾಪನ್ ಸಮಟೈಮ್ಸ್. ಗುಡ್ ಓಲ್ಡ್ ಡೇಸ್. ಯಪ್ಪ ನಾನು ಮರ್ತೋಗ್ಬಿಟ್ಟಿದೀನಿ. ಅಲ್ಲ, ಅದರಿಂದ ವಿಡಿಯೋ ಫಾರ್ಮ್ಯಾಟಿಗೆ ಶಿಫ್ಟ್ ಆಗೋವಾಗ ಯಾವ ತರ ಶಿಫ್ಟ್ ಆದ್ರೆ ನೀವು ಅಂತ, ಲೈಕ್ ಯಾವ ಮೀಮ್ಸ್ ಯಾವ ತರ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಅಂತ ವಿಡಿಯೋ ಫಾರ್ಮ್ಯಾಟಿಗೆ ಶಿಫ್ಟ್ ಆಗ್ತದೆ? ಓಕೆ, ಸೊ ನಾನು ಇವಾಗ ಐ ವಾಸ್ ಮೇಕಿಂಗ್ ಫನಿ ಮೀಮ್ಸ್ ಆರ್ ಸಮಥಿಂಗ್ ವಿಚ್ ಇಸ್ ಫನಿ ಅಲ್ವಾ. ಆಬ್ವಿಯಸ್ಲಿ ನಾನು ಇವಾಗ ಹ್ಯೂಮರ್ ನೀಶಿಂದ ಹೋಗ್ಬೇಕು ಅಂತಾನೆ ಇತ್ತು. ಸೊ ಆವಾಗ ವೆರಿ ಲೆಸ್ ಪೀಪಲ್ ಹೂ ಆರ್ ಮೇಕಿಂಗ್ ಕಾಂಟೆಂಟ್. ಸೊ ಈಗ ತುಂಬ ಜನ ಇದೀವಲ್ಲ, ಆವಾಗ ತುಂಬ ಕಮ್ಮಿ ಜನ ಇದ್ರು. ರಘು ವೈನ್ ಸ್ಟೋರ್ ಆಗಲಿ, ಮತ್ತು ಉಡಾಳ್ ಭವ್ಯ, ತುಂಬ ಕಮ್ಮಿ. ಸಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ನೇಮ್. ಐ ಥಿಂಕ್ ದಾನಿಶ್ ಸೈಡ್ ಆಲ್ಸೋ ವಾಸ್ ಮೇಕಿಂಗ್ ದಟ್ ಟೈಮ್, ಬಟ್ ದೇರ್ ಆರ್ ವೆರಿ ಲೆಸ್ ಪೀಪಲ್. ಆ್ಯಂಡ್ ನಾವು ಮುಂಚೆ ಮಾಡ್ತಿರೋರಲ್ಲಿ ಸ್ವಲ್ಪ ಜನ ಇವಾಗಿಲ್ಲ ಸೀನಲ್ಲಿ. ಸೊ ಆವಾಗ ಇವ್ರನ್ನೆಲ್ಲ ನೋಡಿ ಜಾರ್ಡಿನಿಯನ್ ಇತ್ತು ಇಂಗ್ಲೀಷಲ್ಲಿ, ಆಮೇಲೆ ಹಿಂದಿಯಲ್ಲಿ ಆಶೀಶ್ ಚಂಚಲಾನಿ, ಭುವನ್ ಬಾಮ್ ಇವರೆಲ್ಲ ಇದ್ರು. ಸೊ ಮೇನ್ ಸ್ಟ್ರೀಮ್ ಅಂತ ಮೋಸ್ಟ್ಲಿ ಸೇಮ್. ಸೊ ಕನ್ನಡದಲ್ಲಿ ಮೇನ್ ಸ್ಟ್ರೀಮ್ ಇಟ್ ವಾಸ್ ನಾಟ್ ಲೈಕ್ ಬಿಗ್ ಸೀನ್, ವೆರಿ ಕೌಂಟಬಲ್ ನಂಬರ್ ಆಫ್ ಪೀಪಲ್. ಸೊ ನಾನು ಇದು ನೋಡ್ತಾ ಐ ವಾಸ್ ಲೈಕ್ ಫೈನ್, ಲೆಟ್ಸ್ ಸ್ಟಾರ್ಟ್ ಆಫ್. ನನಗೆ ಕನ್ನಡವೇ ಮಾಡಬೇಕು, ಇಂಗ್ಲೀಷೇ ಮಾಡಬೇಕು ಅಂತಿರಲಿಲ್ಲ. ಬಿಕಾಸ್ ನನಗೆ ವಾಟ್ ಐ ಬಿಲೀವ್ ಇಸ್ ಎನಿ ಫಾರ್ಮ್ ಆಫ್ ಆರ್ಟ್ ಶುಡ್ ಬಿ ವಿತೌಟ್ ಅ ಬೌಂಡ್ರಿ. ಸೊ ಲ್ಯಾಂಗ್ವೇಜ್ ಆಲ್ಸೋ ಇಸ್ ಅ ಬೌಂಡ್ರಿ. ಸೊ ನನಗೆ ಅವಾಗ ನಾನು ವಿಡಿಯೋಸ್ ಅಥವಾ ಏನೇ ಮಾಡಿದ್ರು ಇಟ್ ಶುಡ್ ಬಿ ಅಕ್ಸೆಪ್ಟೆಡ್ ಯೂನಿವರ್ಸಲಿ, ಎಲ್ಲರೂ ಕನ್ಸ್ಯೂಮ್ ಮಾಡೋ ಥರ ಇರಬೇಕು ಅಂತ. ನನ್ನ ಫಸ್ಟ್ ವಿಡಿಯೋ ಡೈಲಾಗ್ಸ್ ಇಲ್ಲ, ಇಟ್ಸ್ ಜಸ್ಟ್ ಆಕ್ಷನ್ಸ್ ಆ್ಯಂಡ್ ಸೌಂಡ್ಸ್. ಓಕೆ. ಸೊ ಕೋವಿಡ್ ಟೈಮಲ್ಲಿ ಮಾಡಿದ್ನ. ಸೊ ದ್ಯಾಟ್ ಟೈಮ್ ಕೋವಿಡ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದೆ, ನಾಟ್ ದ್ಯಾಟ್ ಫನಿ, ಬಟ್ ಆ ಟೈಮ್ಗೆ ಇಟ್ ವಾಸ್ ಸಮಥಿಂಗ್ ಫಾರ್ ಮೀ ಆಬ್ವಿಯಸ್ಲಿ. ಆ್ಯಂಡ್ ನನಗೆ ನನ್ನ ತಲೆಯಲ್ಲಿ ಅದೇ ಇದ್ದು, ದಟ್ ಇಟ್ ಹ್ಯಾಸ್ ಟು ರೀಚ್ ಎವ್ರಿಬಡಿ, ನೋ ಲಿಮಿಟ್ಸ್ ಅನ್ನೋ ಥರ. ಸೊ ಆವಾಗ ಹಂಗೆ ಎಂಟರ್ಟೈನ್ಮೆಂಟ್, ಫನಿ, ಹ್ಯೂಮರಲ್ಲಿ ಸ್ಟಾರ್ಟ್ ಆಗಿದ್ದು. ಬಟ್ ಅವಾಗ ನನಗೊಂದು ಇನ್ನೊಂದು ಇಂಡಸ್ಟ್ರಿಯಲ್ಲಿ ಏನು ಇಂಟ್ರೆಸ್ಟ್ ಇತ್ತು ಅಂದರೆ ನಾಲೆಡ್ಜ್. ಸೊ ಇನ್ಫೋಟೈನ್ಮೆಂಟ್ ಅಂತ ಇವಾಗ ಏನಂತಾರೆ. ಐ ವಾಂಟೆಡ್ ಟು ಶೇರ್ ವಾಟ್ ಎವರ್ ನಾಲೆಜ್ ಐ ಕನ್ಸ್ಯೂಮ್. ಬಟ್ ನಾನು ಈ ಕಡೆ ಬಂದ್ಬಿಟ್ಟೆ. ಆ ಸೈಡ್ ಇನ್ನೂ ಇದೆ, ಯು ನೆವರ್ ನೋ, ನಾನು ಮತ್ತೆ ಶುರು ಮಾಡ್ಬೋದು. ಬಟ್ ಸದ್ಯಕ್ಕೆ ಇಟ್ ಇಸ್ JB Shashank 2.0 ಇನ್ಫೋಟೈನ್ಮೆಂಟ್. JB Shashank, ಯು ನೆವರ್ ನೋ. ಅಲ್ಲ, ಅಕಸ್ಮಾತ್ ಇನ್ನೊಂದು ಪೇಜ್ ಇನ್ಫೋಟೈನ್ಮೆಂಟ್ ಓಪನ್ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಹೆಸರೇನು ಇಡ್ತೀರಾ? ನನ್ಗೆ ಆಕ್ಚುಲಿ ಐಡಿಯಾ ಇದೆ, ಎಲ್ಲ ಹೇಳ್ಬಿಡ್ಬೇಕಾ? ಪರವಾಗಿಲ್ಲ. ಸೊ ನನಗೆ ಏನ್ ಮಾಡ್ಬೇಕು ಅಂತಿದೆ ಅಂದ್ರೆ, ಅಂಟಿಲ್ ಲಾಸ್ಟ್ ಇಯರ್ ಐ ವಾಸ್ ಲಿಮಿಟೆಡ್ ಟು ಓನ್ಲಿ ಮೇಕಿಂಗ್ ಕಾಂಟೆಂಟ್. ನಾನು ಅಷ್ಟು ಓಪನ್ ಮೈಂಡೆಡ್ ಆಗಿರ್ಲಿಲ್ಲ. ಆಮೇಲೆ ಕಲಿತೆ, ನಾವು ಒಂದೇ ಮಾಡ್ತಾ ಇದ್ರೆ ಇಟ್ಸ್ ನಾಟ್ ಸ್ಟ್ಯಾಗ್ನೇಟ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಮೀ ಆಸ್ ಅ ಪರ್ಸನ್, ನಾನು ಲೈಫಲ್ಲಿ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಹೌ ಮಚ್ ಆಮ್ ಐ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್, ನನ್ನ ಕೇಪಬಿಲಿಟೀಸ್ ಏನಿದೆ, ನನ್ನ ಒಂದು ಕೆಪಾಸಿಟಿ ಏನಿದೆ, ನಾನೇ ಏನೆಲ್ಲ ಮಾಡಬಲ್ಲೆ, ಇದೆಲ್ಲ ನಾನೇ ತಿಳ್ಕೊಬೇಕು ಅಂದ್ರೆ ನಾನು 100 ಕೆಲಸ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. 100%. ಸೊ ಐ ಗಾಟ್ ಇನ್ ಟು ಮ್ಯೂಸಿಕ್. ಸೊ ಅದು ಆಕಸ್ಮಿಕವಾಗಿ ಆಗಿದ್ದು, ಆಕಸ್ಮಿಕವಾಗಿ, ಸಡನ್ ಆಗಿ, ವಿತೌಟ್ ಎನಿ ಪ್ಲಾನ್ಸ್. ಸೊ ದೇರ್ ವಾಸ್ ನೋ ಐಡಿಯಾ ಆಫ್ ಮೀ ಗೆಟಿಂಗ್ ಇನ್ ಟು ಮ್ಯೂಸಿಕ್. ಐ ಗಾಟ್ ಇನ್ ಟು ಹಿಪ್ ಹಾಪ್. ಅಂದ್ರೆ ಐ ಯೂಸ್ ಟು ಬಿ ಎ ಕನ್ಸ್ಯೂಮರ್ ಆಫ್ ಹಿಪ್ ಹಾಪ್. ಅಂದ್ರೆ ನಾನು ತುಂಬಾ ಕೇಳ್ತಿದ್ದೆ. ಬಟ್ ದೆನ್ ಕೆಲವರು ಪರಿಚಯ ಆದರು, ಅವ್ರು ಮೋಟಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎನ್ಕರೇಜ್ ಮಾಡ್ತಿದ್ರು. ದಟ್ ಬ್ರೋ ನೀವು ಚೆನ್ನಾಗಿ ಬರೀತೀರಾ,
ಸೊ ಹಿಪಾಪ್ ಅಂದರೆ ಹೆಂಗೆ ಏನು ಮಾಡಬೇಕು ಏನು ಮಾಡ್ಬೋದು ಅಂತೆಲ್ಲ ಒಂದು ಸ್ವಲ್ಪ ನಾಲೆಡ್ಜ್ ಗ್ಯಾದರ್ ಮಾಡಿ ಐ ಗಾಟ್ ಇಂಟು ಮ್ಯೂಸಿಕ್. ಸೊ ಆ ಥರನೇ ಐ ವಾಂಟ್ ಟು ಗೆಟ್ ಇನ್ ಟು ಎವ್ರಿಥಿಂಗ್. ಸೊ ನನಗೆ ಲೆಟ್ಸ್ ಸೇ 2 years 3 years 4 years ಬ್ಯಾಕ್ ನಂದು ಒಬ್ಬರ ಜೊತೆ ಒಂದು ಮಾತುಕತೆ ನಡೆದಿತ್ತು. ಐ ಸ್ಟಿಲ್ ರಿಮೆಂಬರ್. ನಾನು ಅವಾಗ ಏನಂತಿದ್ದೆ ಅಂದರೆ ಬ್ರೋ ಐ ವಾಂಟ್ ಟು ಬಿ ಎವ್ರಿವೇರ್. ಅಂದರೆ ಎಲ್ಲ ಫಾರ್ಮ್ ಆಫ್ ಕಾಂಟೆಂಟ್, ಅಂದರೆ ಒಂದು ನೀಶ್ ಅಂತ ಇರಬಾರ್ದು. ಇನ್ ಎವ್ರಿ ನೀಶ್ I should be there. I should be doing food, I should be doing travel, I should be doing fashion, I should be doing lifestyle, I should be doing humor. Name more niche. ಏನೆಲ್ಲ niche ಇದೆಯೋ ಎಲ್ಲ niche-ಅಲ್ಲೂ Do you want to be like that actors who do all the sketch videos ಆ ಥರ? not specifically, but in the field of content making ಯಾವೆಲ್ಲ niche-ಅಲ್ಲಿ ನಾನು ಇರೋಕ್ಕಾಗುತ್ತೋ ಐ ವಾಂಟ್ ಟು ಬಿ ಎವ್ರಿವೇರ್ ಅಂತ. ಓಕೆ. ಬಟ್ ಕೆಲವೊಂದು ಇದರಿಂದ ಅದು ಸ್ಲೋ ಆಗಿದೆ. ಸಮ್ ಡೇ ವೆರಿ ಸೂನ್ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. 100%. ಯಾಕಂದ್ರೆ ನಮಗೆ ತಿಳುವಳಿಕೆ ಇರಬೇಕಲ್ಲ. ಸೊ ಅದನ್ನೆಲ್ಲ ನಾಲೆಜ್ ಗೇನ್ ಮಾಡಿಕೊಂಡು ಒಂದೇ ಸತಿ ಬರೋದು ಇಸ್ ದ ಪ್ಲಾನ್. ಈಗ ಇಫ್ ಎಟ್ ಆಲ್ ನಿಮ್ದು ಫಸ್ಟ್ ಬಿಗಿನಿಂಗ್ ಡೇಸಲ್ಲಿ ಮಾಡಿದ ಕಾಂಟೆಂಟ್ನ ಈಗ ವಾಪಸ್ ನೋಡ್ತಾ ಹೋದ್ರೆ ಯಾವ್ದಾದ್ರು ಡಿಲೀಟ್ ಮಾಡಿದ್ದೀರಾ, ಇಟ್ಕೊಂಡಿದ್ದೀರಾ? ನಾನು ಯಾವುದೇ ಕಾಂಟೆಂಟು ಡಿಲೀಟ್ ಮಾಡಲ್ಲ. ಓಕೆ. ಸೊ ಏನಂದ್ರೆ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಕ್ರಿಯೇಟರ್ಸ್ ಇವಾಗ ಒಂದು ವಿಡಿಯೋ ಮಾಡ್ತಾರೆ. ಆಸ್ ಎ ಕ್ರಿಯೇಟರ್ ನಮಗೆ ಒಂದು ಎಕ್ಸ್ಪೆಕ್ಟೆನ್ಸಿ ಇರುತ್ತೆ, ಸೇಯಿಂಗ್ ದ್ಯಾಟ್ ಇದು ಇಷ್ಟು ವ್ಯೂಸ್ ಓಡುತ್ತೆ ಅಥವಾ ರೀಚ್ ಆಗುತ್ತೆ ಅಂತ. ಅದು ರೀಚ್ ಆಗಿಲ್ಲ ಅಂದರೆ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಐ ಪರ್ಸ್ನಲಿ ಡೋಂಟ್ ಲೈಕ್ ಟು ಡೂ ದ್ಯಾಟ್. ಮೇ ಬಿ ಐ ವಿಲ್ ರೀಮೇಕ್ ದ್ಯಾಟ್ ಲೈಕ್ ಲೆಟ್ಸ್ ಸೇ 3 months 6 months ಲೇಟರ್. ಬಟ್ ಸದ್ಯಕ್ಕೆ ಐ ಸ್ಟಿಲ್ ಕೀಪ್ ಇಟ್ ಬಿಕಾಸ್ ಅದನ್ನು ನಾನು ಮಾಡಿದ್ದೀನಿ. ಆ ಕಾಂಟೆಂಟ್ ಪೀಸು ನನ್ನ ಒಂದು ಐಡಿಯಾನೇ. ಇವಾಗ ನಾವು ಒಂದು 10 ಐಡಿಯಾ ಯೋಚನೆ ಮಾಡಿದ್ರೆ ಎಲ್ಲ ಐಡಿಯಾನು ವರ್ಕೌಟ್ ಆಗುತ್ತೆ ಅಂತ ನಮಗೆ 100% ಗ್ಯಾರಂಟಿ ಇಲ್ಲ. ಮೇ ಬಿ 5 ಐಡಿಯಾ ನಾವು ಅನ್ಕೊಳ್ಳೋ ಥರ ಆಗುತ್ತೆ, 3 ಐಡಿಯಾ ನಾವು ಅನ್ಕೊಳ್ಳೋ ಥರ ಆಗದೆ ಇದ್ರು ಒಂದು ಮಟ್ಟಕ್ಕೆ ಹೋಗುತ್ತೆ, 2 ಐಡಿಯಾ 3 ಐಡಿಯಾ ಫೇಲ್ ಆಗಿಬಿಡುತ್ತೆ. ಲೆಟ್ಸ್ ಸೇ doesn't mean that these 2-3 ideas that didn't work out are like something that has to be deleted. See, there are different reasons why people delete videos. ಒಂದೇನಂದ್ರೆ ಅವ್ರಿಗೆ ನನ್ನ ಪ್ರೊಫೈಲಲ್ಲಿ ಎಲ್ಲ ವೀಡಿಯೋಸ್ನು ಚೆನ್ನಾಗಿದೆ, ಇದೊಂದು ಓಡ್ತಿಲ್ಲ ಅಂದಾಗ ಪ್ರೊಫೈಲಲ್ಲಿ ಯಾರಾದರೂ ಓಪನ್ ಮಾಡಿ ನೋಡಿದಾಗ ನನ್ನ ಸಕ್ಸಸ್ ಮಾತ್ರ ಕಾಣಬೇಕು, ಫೇಲ್ಯೂರ್ ಕಾಣಬಾರ್ದು ಅಂತ ಒಂದು ಅದು ಕಾಲ್ ಇಟ್ ಇನ್ಸೆಕ್ಯೂರಿಟಿ, ಕಾಲ್ ಇಟ್ ವಾಟ್ ಎವರ್. ಅದೊಂದು ರೀಸನ್. ಒನ್ ಮೋರ್ ರೀಸನ್ ಮೈಟ್ ಬಿ ದಟ್ ಹೇ ಓಡಿಲ್ಲ, ಸಿ ಪರ್ಸನಲ್ ರೀಸನ್ಸ್. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ದಟ್ if people are going to open my content, they should be mature enough to see that hey, success also is there, failure also is there. It should be vulnerability ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಯಾವತ್ತೂ ಏನು ಡಿಲೀಟ್ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಅದನ್ನ ರೀಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. that's a very nice tip ಬೇರೆ ಹೊಸ ಕ್ರಿಯೇಟರ್ಸ್ಗೂ ಸಹ. ಈಗ ಏನು B.Com ಆಯ್ತು, B.Com ಆಗಿ 3 ವರ್ಷ ಆಯಿತು. B.Com ಆಗಿ 3 ವರ್ಷ ಆಯ್ತು. ಮನೇಲಿ ಕೆಲಸ ಮಾಡು, ಆಚೆ ಹೋಗು ಅಂತ ಏನು ಫೋರ್ಸ್ ಮಾಡಿಲ್ವಾ? ಇಲ್ಲ ನೀವು ಕೆಲಸ ಆಚೆ ಹೋಗು ಅಂದ್ರೆ ಬೇರೆ ಕೆಲಸ ಮಾಡು, ಜಾಬ್ ಸೇರ್ಕೋ, ಅದು ಇದ್ದಿದ್ದೆ ಅದು. ಸೊ ಐ ಥಿಂಕ್ ನಾನು ಡಿಗ್ರಿ ಎಂಡ್ ಆಗೋ ಟೈಮಲ್ಲಿ ಅರೌಂಡ್ ದಟ್ ಟೈಮ್ ನಾನು MBA ಮಾಡಬೇಕು ಅಂತ ಇದ್ದೆ. ಯಾಕೆ ಅಂದರೆ ನನಗೆ ದಟ್ ವಾಸ್ ಅ ಸೋರ್ಸ್ ಆಫ್ ಕಾಂಟೆಂಟ್. ಐ ವಾಸ್ ಲುಕಿಂಗ್ ಅಟ್ ಇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್. ಇವಾಗ MBA ನಾನು ಸೇರಿದ್ರೆ ಲೆಟ್ಸ್ ಸೇ 3 ವರ್ಷ, MBA 2 ವರ್ಷನಾ? MBA 2 ವರ್ಷ ಅಲ್ವಾ? ನಾನು ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಫೈನ್, 2 ವರ್ಷ MBA. ಲೆಟ್ಸ್ ಸೇ 2.5 ಲಕ್ಷ 1 ವರ್ಷಕ್ಕೆ ಫೀಸ್. ದಟ್ ಇಸ್ ಟೂ ಮಚ್. 2 ವರ್ಷಕ್ಕೆ 5 ಲಕ್ಷ ಆಯಿತು. ಆ್ಯಂಡ್ ನಾನು ಯಾವ ನೀಶಲ್ಲಿ ಇದ್ದೆ ಅಂದರೆ ಇಟ್ ವಾಸ್ ರಿಲೇಟಬಲ್ ಹ್ಯೂಮರ್, ಸ್ಟೂಡೆಂಟ್ ಫ್ರೆಂಡ್ಲಿ, ವೆರಿ ರಿಲೇಟಬಲ್ ಟು ಸ್ಟೂಡೆಂಟ್ಸ್. ನಾನು ಅವಾಗ ಮಾಡ್ತಿರೋದು ಕಾಂಟೆಂಟು. ಸೊ ನಾನು ಅಂದ್ಕೊಂಡೆ ನಾನು ಇವಾಗ 2 ವರ್ಷ ಕಾಲೇಜಿಗೆ ಸೇರಿಬಿಟ್ರೆ ನಾನು ಮತ್ತೆ ಕಾಲೇಜಲ್ಲೇ ಇರ್ತೀನಿ. 2 years ಆಫ್ ಕಾಂಟೆಂಟ್ ವಿಚ್ ಐ ಕ್ಯಾನ್ ಮಿಲ್ಕ್ ಅನ್ಲಿಮಿಟೆಡ್. ಡೈಲಿ ವ್ಲಾಗ್ಸ್ ಮಾಡ್ಬೋದು. ಇವಾಗ ಲೆಟ್ಸ್ ಸೇ ಐ ಆಮ್ ಅ ಸ್ಟೂಡೆಂಟ್ ಕ್ರಿಯೇಟರ್ ನೌ. ಏನೆಲ್ಲ ಮಾಡಿ ನನಗೆ ಇವಾಗ ಅನ್ಸುತ್ತೆ ಛೇ ನಾನು ಹೋಗ್ಬಿಡ್ಬೇಕಿತ್ತು MBAಗೆ ಸೈಲೆಂಟ್ ಆಗಿ ಅಂತ. ಬಟ್ ನಾವು ಐ ಕ್ಯಾನ್ ಗೋ ಬ್ಯಾಕ್. 25 ವರ್ಷ ನನಗೀಗ, ಇನ್ನೂ 2 ವರ್ಷ ಓದಿದ್ರೆ ಯಾರಾದ್ರೂ ನಗ್ತಾರೆ. 25 ವರ್ಷಕ್ಕೆ ಯಾವ MBA ಮಾಡ್ತಾರೆ? ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೀಗ ಬೇರೆ ಬೇರೆ ಕೆಲಸ ಮಾಡ್ಬೇಕಂತಿದೆಯಲ್ಲ. ಕಾಲೇಜ್ಗೆ ಹೋದ್ರೆ ಒಂದು ಇಶ್ಯೂ ಏನಂದ್ರೆ ಟೈಮ್ ಸಿಗಲ್ಲ. ನನ್ನ ಡಿಗ್ರಿಯಲ್ಲೇ ನನ್ನ ಬಂಕ್ಗಳು ಹೊಡ್ಕೊಂಡು ಆಬ್ಸೆಂಟ್ ಆಗಿ ನೋಟ್ಸ್ ಬರೆಯೋದು ಮಿಸ್ ಆಗಿ ಇಷ್ಟೆಲ್ಲ ಮಾಡಿ ಕಂಟೆಂಟ್ ಮಾಡಿರೋದು. ಐ ಹ್ಯಾವ್ ಟು ಥ್ಯಾಂಕ್ ಮೈ ಟೀಚರ್ಸ್ ದಟ್ ದೇ ವರ್ ಲಿಟಲ್ ಕನ್ಸಿಡರೇಟ್. ಅವ್ರು ನೋಡಿದ್ರ ಇವನು ಓದ್ತಾನೆ ಪರವಾಗಿಲ್ಲ, ಇವನು ಸ್ವಲ್ಪ ಫ್ರೀ ಆಗಿ ಬಿಡ್ಬೋದು. ಬಟ್ ಈಗ ನಾನು ಮತ್ತೆ ಹೋಗ್ಬೇಕು ಅಂದ್ರೆ ಓದೋದು, ಮತ್ತೆ ಅಸೈನ್ಮೆಂಟ್ಸ್ ಬರೆಯೋದು ಎಲ್ಲ ಇರುತ್ತೆ, ಟೈಮ್ ಎಲ್ಲ ಇರುತ್ತೆ, ಕ್ಲಾಸ್ ಅಟೆಂಡ್ ಮಾಡೋದು 100%.
ಅದಕ್ಕೆ MBA ಮಾಡ್ಲಿಲ್ಲ. ಅದಕ್ಕೆ MBA ಮಾಡಿಲ್ಲ. ಕೆಲಸ ಆವಾಗ ನಮ್ಮಮ್ಮ ಮನೆಯಲ್ಲಿ ಪ್ರೆಷರ್ ಇರೋದು, ಅಂದರೆ ಈಗ ಮುಗೀತಿದೆ ನಿಂದು ಸ್ಟಡೀಸು, ಮುಂದೆ ಏನಾದರೂ ಕೆಲಸ ಮಾಡಬೇಕಲ್ವಾ. ಬಿಕಾಸ್ ಸೊಸೈಟಿಯಲ್ಲಿ ಓನ್ಲಿ ಇಫ್ ಯು ವರ್ಕ್, ಇಫ್ ಯು ಆರ್ ಸೀನ್ ಆಸ್ ಅ ಪರ್ಸನ್ ಹೂ ಇಸ್ in a 9 to 5 job, you have respect. I think now the world has changed to an extent where people will accept everybody. ನೀನು ದುಡಿದೇ ಇರು, ನಿನ್ನ ಕೆಲಸ ನೀನು ಮಾಡಿಕೊಂಡು ನೀನು ಹೊಟ್ಟೆಗೆ ನೀನು ತಿಂತಿದ್ರೆ ಓಕೆ. ಅಷ್ಟೇ. ಇನ್ನೊಬ್ಬನಿಗೆ ತೋರಿಸೋದಕ್ಕೋಸ್ಕರ ನೀನು ಈ ಕೆಲಸನೇ ಮಾಡು, ನೀನು ಏನೋ ಆಫೀಸ್ಗೆ ಹೋಗು. ಐ ಆಮ್ ಸಾರಿ, ನನಗದು ಯಾಕೋ ಚಿಕ್ಕ ವಯಸ್ಸಿಂದನೂ ಸೆಟ್ ಆಗಿಲ್ಲ, ನೆವರ್. ಅದೇ ಟೈಮ್ಗೆ ನಂದು ಕಂಟೆಂಟ್ದು ಟಚ್ ವುಡ್ ಇಲ್ವಾ? ಓಕೆ, ವುಡ್ ಆಗುತ್ತಿದೆ ಒಂದಿನ. ಸೊ ಆ ಟೈಮ್ಗೆ ಮೈ ಕಾಂಟೆಂಟ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್ ಫಾರ್ ಮೀ. ಐ ನೆವರ್ ಫೆಲ್ಟ್ ಎನಿವೇಸ್ ನನಗೆ ಹೋಗ್ಬೇಕು ಅಂತಿರ್ಲಿಲ್ಲ. ಲೈಕ್ ಪರವಾಗಿಲ್ಲ, ಇದು ಹೆಂಗೋ ಇದೆ ಅಂತ. ಬಟ್ ಅದಾದ್ರೂ ನಮ್ಮಮ್ಮ ಈವನ್ ನೌ ಶಿ ಇಸ್ ಲೈಕ್, ನೋಡಿ ಈ ಕಂಪನಿಯಲ್ಲಿ ರೀಲ್ಸ್ ಬರ್ತವಲ್ಲ, ಈ ಒಂದು ಇಂಡಸ್ಟ್ರಿಯಲ್ಲಿ ಈ ತರ ಜಾಬ್ ಮಾಡಿದ್ರೆ ಓಪನಿಂಗ್ಸ್ ಇದೆ. ಮೈ ಮಾಮ್ ಸೆಂಡ್ಸ್ ಮಿ ದೋಸ್ ರೀಲ್ಸ್ ಈವನ್ ಟುಡೇ. ಕಳಿಸ್ಬಿಟ್ಟು ನೋಡು, ಹೋಗ್ತೀಯ ಅಂದ್ರೆ ಸೇರ್ಕೊಂಡ್ಬಿಡು, ಕೆಲಸ ಇದೆ, ಏನೋ ಮಾಡ್ತಿದ್ಯಾ ಅಂತ ಬರುತ್ತೆ. ಲೈಕ್ ಗೌರ್ಮೆಂಟ್ ಅಮ್ಮ ವಾಟ್ ಆರ್ ಯು ಸೇಯಿಂಗ್? ಟು ದ್ಯಾಟ್ ಎಕ್ಸ್ಟೆಂಟ್ ನಾನು ನೋಡಿದ್ರೆ ಪ್ರೆಷರ್ ಅನ್ನೋದು ಇದೆ. ಬಟ್ ನಮ್ಮ ಮನೇಲಿ ಗೊತ್ತು ದಟ್ ಇವನ್ನ ಜಾಸ್ತಿ ತಲೆ ತಿನ್ಬಾರ್ದು. ಅಂದ್ರೆ ಐ ಹ್ಯಾವ್ ಕೆಪ್ಟ್ ದಟ್ ಬೌಂಡ್ರಿ ಇನ್ ಅ ವೇ ದಟ್ ಅವ್ರು ಎಷ್ಟು ಪ್ರೆಷರ್ ಆಗಬೇಕು ಅಂತ ಅವ್ರಿಗೆ ಗೊತ್ತು. ಜಾಸ್ತಿ ಹಾಕಿದ್ರೆ ನನ್ನ ರಿಯಾಕ್ಷನ್ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಸ್ವಲ್ಪ ಸುಮ್ಮನೆ ಡ್ರಾಮಾ ಮಾಡ್ಬೋದೇನೋ. ನೇಪಾಲ್ಗೆ ಹೋಗಿದ್ದು ಅದೇ ಏನಾದ್ರು ರೀಸನ್ಗೆ 25ನೇ ವರ್ಷದ ಬರ್ಡೇಗೆ? ಅದು ಸಡನ್ ಆಗಿದ್ದು. ಬಟ್ ಪ್ರೆಷರ್ ಇದೆ ಮನೆಯಲ್ಲಿ, ಬಟ್ ಯು ಹ್ಯಾವ್ ಟು ಫೈಟ್ ಸಮ್ ಟೈಮ್. ನಮಗೆ ಏನಾದರೂ ನಾವು ಮಾಡೋ ಕೆಲಸದಲ್ಲಿ ಇಟ್ಸ್ ವರ್ತ್ ಇಟ್ ಟು ಟೇಕ್ ಅ ರಿಸ್ಕ್ ಆ್ಯಂಡ್ ಮೂವ್ ಆನ್ ಅಂತ ಅನ್ಸಿದ್ರೆ ನಾವು ಎಲ್ಲರೂ ಎದುರಾಕೊಂಡ್ರು ಪರವಾಗಿಲ್ಲ. ಲೆಟ್ಸ್ ಸೇ ನಮ್ಮ ಅಪ್ಪ ಅಮ್ಮನ ಎದುರಾಕೊಂಡು ನನಗೆ ಇಷ್ಟ ಆಗಿರೋ ಕೆಲಸ ನಾನು ಮಾಡಿದೆ, ನಾನು ಫೇಲ್ ಆಗಿಬಿಟ್ಟೆ ಅದರಲ್ಲಿ. ಲೆಟ್ಸ್ ಸೇ ನಮ್ಮ ಅಪ್ಪ ಅಮ್ಮ ದೇ ವೋಂಟ್ ಅಬ್ಯಾಂಡನ್ ಮೀ, ನೋ, ದೇ ವಿಲ್ ಅಕ್ಸೆಪ್ಟ್ ಮೀ ಎನಿವೇಸ್. 100% ನಾನು ಗೆದ್ದೆ, ದೇ ವಿಲ್ ಸೆಲೆಬ್ರೇಟ್ ಯು. ಸೊ ರಿಸ್ಕ್ ತಗೊಳ್ಳೇಬೇಕು, ಅಷ್ಟೇ. ದಟ್ ಈಸ್ ದ ಥಿಂಗ್. ಬಟ್ ಐ ಥಿಂಕ್ ಇನ್ ದಿಸ್ ಜನರೇಷನ್ ಇಟ್ ಇಸ್ ಅ ಜಾಬ್ ಇಸ್ ಸಮಥಿಂಗ್ ವಿಚ್ ಇಸ್, ಐ ಡೋಂಟ್ ಥಿಂಕ್ ಇಟ್ಸ್ ನಾಟ್ ಫಾರ್ ಯು. ಇಟ್ಸ್ ನಾಟ್ ಫಾರ್ ಮೀ. 100%. ಅದಂತೂ ಈಗ ರೀಸೆಂಟ್ ಆಗಿ ಒಂದ್ 2-3 ವೀಕಿಂದ ಅದೊಂದು ಯಾವ್ದೋ ಮೀಮ್ ಬರ್ತಾ ಇದೆ, 2-3 ಸತಿ ಬಂತು ನನಗೆ. if it's in worst case scenario, I'll make it. In best case scenario, I'll make it big. ನಾನು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಒಂದು 3 years ಬ್ಯಾಕ್ ಕಾಲೇಜಲ್ಲಿ ಇದ್ದಾಗ ಅಂದ್ರೆ, ನಾನು ಬೇಕಿದ್ರೆ ಪಾನಿಪುರಿ ವಡಾಪಾವ್ ಮಾರ್ಕೊಂಡಾದ್ರೂ ಇರ್ತೀನಿ, ಬಟ್ ನಾನು ಕೆಲ್ಸಕ್ಕೆ ಹೋಗಲ್ಲ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಡಿಗ್ರಿ ಟೈಮಲ್ಲಿ ಅದೇನೋ ಒಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಕೆಲಸ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್. ಆ ಕೆಲಸ ಸಿಗುತ್ತೆ ಅದು ಇದು ಅಂತ. ಸೊ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದೇನೋ ಗ್ರೂಪ್ ಇರುತ್ತೆ, ವಾಟ್ಸ್ಆಪ್ ಗ್ರೂಪ್, ನೀವು ಸೇರ್ಬೇಕು, ನೀವು ಆ ಗ್ರೂಪಲ್ಲಿ ಇದ್ರೆ ಮಾತ್ರ ನಿಮಗೆ ಕೆಲಸ ಸಿಗುತ್ತೆ ಅದು ಇದು ಅಂತ. ನಾನು ಸೇರಿರಲಿಲ್ಲ ಬಿಕಾಸ್ ಐ ಡಿಂಟ್ ವಾಂಟ್ ಟು ಜಾಯಿನ್. ಓಕೆ. ಬಟ್ ನಮ್ಮ ಫ್ರೆಂಡ್ ಒಬ್ಬ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ನ ಒಂದು ಏನಂತಾರೆ ಅದನ್ನ, ಹಿ ವಾಸ್ ಇನ್ ಅ ಪೊಸಿಷನ್ ಇನ್ ದ ಕಾಲೇಜ್, ಸ್ಟೂಡೆಂಟ್ ಕೌನ್ಸಿಲ್ ಟೈಪ್. ನಾನು ಅಂದೆ, ಮಗ ನನಗೂ ಗ್ರೂಪಲ್ಲಿ ಹಾಕು, ಲೆಟ್ ಸಿ ಇಫ್ ಯು ನೆವರ್ ನೋ, ಇದು ಸಿಕ್ಕಿಲ್ಲ ಅಂದ್ರೆ, ಇದು ವರ್ಕೌಟ್ ಆಗಿಲ್ಲ ಅಂದ್ರೆ, ಕೆಲಸ ಸಿಕ್ಕಿದ್ರೆ ನೋಡೋಣ, ಟ್ರೈ ಮಾಡೋಣ ಅನ್ನೋ ಥರ. ಒಂದು ದೊಡ್ಡ ಕಂಪನಿ ಇದು, ಬಿಗ್ 4 ಅಂತಾರೆ, ಅದ್ರಲ್ಲಿ ಒಂದು ಕಂಪನಿ ಇದು, ಒಂದು ಸಿಕ್ಬಿಡ್ತು ಪ್ಲೇಸ್ಮೆಂಟ್ ಕ್ಯಾಂಪಸ್ ಅಲ್ಲಿ ಕ್ಯಾಂಪಸ್. ಅಂದ್ರೆ ಆಯ್ತು ಅನ್ನೋದಕ್ಕಿಂತ ಲೈಕ್ ಇಂಟರ್ವ್ಯೂಸ್ ನಡಿಬೇಕಲ್ಲ, ಒಂದಷ್ಟು ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಇರುತ್ತೆ. ಸೊ ಆ ಇಂಟರ್ವ್ಯೂಸ್ಗೆ ಸೆಲೆಕ್ಟ್ ಆದೆ. ಸೊ ದಟ್ಸ್ ದ ಫಸ್ಟ್ ಸ್ಟೆಪ್, ವೆರಿ ಸೆಲೆಕ್ಟೆಡ್ ಪೀಪಲ್ಗೆ ಬರುತ್ತೆ. ಐ ವಾಸ್ ಲೈಕ್ ಓಕೆ, ಏನೋ ಬಂತು ನೋಡೋಣ ಅಂದ್ಬಿಟ್ಟು ಇಂಟರ್ವ್ಯೂ ಸ್ಟಾರ್ಟ್ ಆಯ್ತು. ಫಸ್ಟ್ ರೌಂಡು ಮಾತಾಡ್ತಿದ್ದಾರೆ. ದ ವೇ ದೇ ಆರ್ ಟಾಕಿಂಗ್ ಇಸ್ ವೆರಿ ಇಟ್ಸ್ ಎಕ್ಸ್ಟ್ರಾ, ಅಂದ್ರೆ ನಾಟ್ ಡಿಸ್ರೆಸ್ಪೆಕ್ಟ್ಫುಲ್, ಬಟ್ ಐ ಡೋಂಟ್ ಲೈಕ್ ದ ವೇ ದೇ ವರ್ ಟಾಕಿಂಗ್. ಅಂದ್ರೆ ಬಾಸಿ. ಇದಂದ್ರೆ ಏನು, ಇದಂದ್ರೆ ಏನಪ್ಪಾ ಅಂತ ಕೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಇದಂದ್ರೆ ಏನು, ಅದಂದ್ರೆ ಏನು, ನೀನು ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು. ನನಗೆ ಐ ಡೋಂಟ್ ಟೇಕ್ ಶಿಟ್ ಫ್ರಮ್ ಎನಿಬಡಿ. ವೈ ಶುಡ್ ಐ ಟೇಕ್ ಇಟ್ ಫ್ರಮ್ ಯು? ಐ ಆಮ್ ಲೈಕ್ ಓಕೆ ಫೈನ್, ಐ ಆಮ್ ನಾಟ್ ಗೋನಾ ಡೂ ದಿಸ್. ಆ ಫಸ್ಟ್ ರೌಂಡ್ ಇಂಟರ್ವ್ಯೂ ಅಲ್ಲಿ ಅವ್ರ ಪಾಪ ಏನೋ ಮಾತಾಡ್ತಿದ್ರು, ನಾನು ಎಕ್ಸಿಟ್ ಆಗ್ಬಿಟ್ಟೆ ಮೀಟಿಂಗ್. ನನಗೆ ಆಗಲ್ಲ ಗುರು ಅಂತ. ದೆನ್ ಐ ಡಿಂಟ್ ನೋ ವಾಟ್ ದಟ್ ಕಂಪನಿ ವಾಸ್. ಈ ಬಿಗ್ 4 ದೊಡ್ಡ ಕಂಪನಿ ನನಗೆ ಗೊತ್ತಿರಲಿಲ್ಲ.
ಆಮೇಲೆ ಒಂದ್ 2-3 ವರ್ಷದ ಮುಂಚೆ ನಮ್ಮ ತಂಗಿಗೆ ಪ್ಲೇಸ್ಮೆಂಟ್ ಆಯ್ತು ಅವ್ರ ಕಾಲೇಜಲ್ಲಿ. ಆವಾಗ ಹಣ ಬಿಗ್ 4 ಅಂತ ಹಂಗಿದೆ ಒಂದಿದೆ, ಅದ್ರಲ್ಲಿ ಈ ಕಂಪನಿನೂ ಇದೆ ಅಂದಾಗ ಈ ಕಂಪನಿ ಎಲ್ಲ ಸಿಕ್ಕಿದೆ ನನಗೆ ಇಂಥ ಕಂಪನಿದ ಇಂಟರ್ವ್ಯೂನ ನಾನು ರಿಜೆಕ್ಟ್ ಮಾಡಿದ್ದು ಅಯ್ಯಯ್ಯೋ ಅನ್ಕೊಂಡಿದ್ದೆ. ಬಟ್ ಸ್ಟಿಲ್ things are working out fine. So touch wood again. Turn back and touch it. Touch wood. Okay. So ನಿಮ್ಮ ಮನೆಯಲ್ಲಿ ಕಾಂಟೆಂಟ್ ಕ್ರಿಯೇಟರ್ ನೀವು ಒಬ್ಬರೇನಾ? 100%. ಅಂದ್ರೆ ನಮ್ಮ ಅಮ್ಮ even she acts whenever I want. My sister is there. So consider we have seen you irritating her in the videos all the time. My sister anytime. My mom and my sister are there. But ಈಗ ಏನಂದ್ರೆ ನಮ್ಮ ತಂಗಿಗೆ ಆಫೀಸ್ ಬಂದ್ಬಿಟ್ಟಿದೆಯಲ್ಲ ಈಗ. ಬಿಫೋರ್ ನಮ್ಗೆ ಒಂದು ವಿಡಿಯೋ ಮೇಕಿಂಗ್ ಪ್ರಾಸೆಸ್ ಇರೋದು. ನಮ್ಮ ತಂಗಿ ಕಾಲೇಜಲ್ಲಿ ಇದ್ದು, ನಾನು ಆವಾಗ ತಾನೇ ಕಾಲೇಜ್ ಮುಗ್ದಿತ್ತು. ಅದು ನಾನು ಐ ವುಡ್ ಸೇ ಬೆಸ್ಟ್ ಟೈಮ್ ಆಫ್ ಮೈ ಲೈಫ್. ಅವಳಿಗೆ ಕಾಲೇಜ್ ಮುಗಿದು ಅವಳು ಮನೆಗೆ ಬರ್ತಾಳೆ, ಅವಳಿಗೆ ಟೈಮ್ ಇರುತ್ತೆ. ನಾನು ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡೆಲ್ಲ ಬಂದು ಮನೇಲಿ ಸೇರ್ತೀನಿ. ಸೊ ಅರೌಂಡ್ 7 o'clock ನಾವು ಇಬ್ರು ಕೂಡ್ತೀವಿ. ನಮ್ಮ ಮನೇಲಿ ಒಂದು ದಿವಾನ್ ಇದೆ, ಅದ್ರ ಮೇಲೆ ಕುತ್ಕೊಂಡಿರ್ತೀವಿ. ನನ್ನ ತಲೆ ಅವಾಗ ತುಂಬಾ ಫಾಸ್ಟ್ ಆಗಿ ಓಡ್ತಿದ್ವು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು, ಯಾವ ಕಾನ್ಸೆಪ್ಟು ಹೆಂಗೆ ಏನು ಅಂತ. ಸೊ ನಾವಿಬ್ರು ಕುತ್ಕೊಂಡು ವಿ ಸ್ಟಾರ್ಟ್ ಸ್ಕ್ರಿಪ್ಟಿಂಗ್. ಸೊ ಈವನ್ ನೌ ಐ ಮಿಸ್ ಇಟ್. ಅಂದ್ರೆ ನಾನು ನಮ್ಮ ತಂಗಿ ಕುತ್ಕೊಂಡು ಕ್ರಿಯೇಟಿವ್ ರೈಟಿಂಗ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಸೆಸ್. ನೀವೊಬ್ಬರೇ ಬರೆಯೋ ಇದಕ್ಕೂ ನಿಮ್ ಜೊತೆ ನಿಮ್ಮ ಥಿಂಕಿಂಗ್ ಅಲ್ಲಿ ಇರೋರೊಬ್ರು ಇದ್ರೆ ಆ ಕ್ವಾಲಿಟಿ ಆಫ್ ಸ್ಕ್ರಿಪ್ಟ್ ಏನಿರುತ್ತಲ್ಲ ಅದು 100 times ಆಗುತ್ತೆ. ಇವಾಗ ನಾನು ಒಬ್ಬನೇ ಬರೆಯುವಾಗ ಲೆಟ್ಸ್ 10% ಫನಿ ಇರುತ್ತೆ ಅಂತ, ಇನ್ನಿಬ್ರು ನನ್ನ ಸೇಮ್ ಥಿಂಕಿಂಗ್ ಅಲ್ಲಿ ಇರೋರು ಬಂದ್ಬಿಟ್ರೆ ಅದು 1000% ಫನಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ನಮ್ಮ ಐಡಿಯಾಸ್ ಜೊತೆ ಅವ್ರ ಐಡಿಯಾಸ್ ಜೊತೆ ಇನ್ನೊಬ್ಬರ ಐಡಿಯಾಸ್, ಸೊ ಆತರ ಬಂದು ಆಮೇಲೆ ಪೀಪಲ್ ಆರ್ ಮೇಕಿಂಗ್ ದಿ ಸ್ಕ್ರಿಪ್ಟ್ ಬೆಟರ್. ಹಂಗೆ ದೇ ಆರ್ ಆಡಿಂಗ್ ದೇರ್ ಪಾಯಿಂಟ್. ಇನ್ನೊಂದಂದ್ರೆ ಡಿಸ್ಕಷನ್ ನಡೀತಿದೆ. ಇವಾಗ ಅವ್ರು ಹೇಳೋ ಇವಾಗ ಎಕ್ಸಾಂಪಲ್ ಯು ಅಂಡ್ ಮಿ ಆರ್ ರೈಟಿಂಗ್ ಅಸ್, ಯು ಸೇ ಸಮಥಿಂಗ್, ನಾನು ನಿಮ್ ಪಾಯಿಂಟ್ ನ ರಾಂಗ್ ಅಂತ ಹೇಳೋದಕ್ಕಾದ್ರೂ ಐ ವಿಲ್ ಥಿಂಕ್ ಸಮಥಿಂಗ್ ಬೆಟರ್. ಮೈ ಬ್ರೈನ್ ಇಸ್ ಗೆಟಿಂಗ್ ಸ್ಟಿಮ್ಯುಲೇಟೆಡ್ ಸೋ ಮಚ್. 100%. ಸೊ ದ್ಯಾಟ್ ಟೈಮ್ ದಟ್ ಯೂಸ್ ಟು ಹ್ಯಾಪನ್ ಸೋ ಮಚ್ ಎವ್ರಿ ಡೇ. ನಾವು ಡೈಲಿ ಕೂತ್ಕೊಂಡು 1 hour ಕೂತ್ಕೊಂಡು ವಿ ಯೂಸ್ ಟು ಡಿಸ್ಕಸ್. ಅಂಡ್ ಸ್ಕ್ರಿಪ್ಟ್ ರೈಟಿಂಗ್ ಪ್ರಾಸೆಸ್ ಅಲ್ಲೇ ನಾವು ನಗ್ತಿದ್ವಿ. We used to laugh so much while writing the script itself. That ಒಂದು energy that around that script alwa, ಒಂದು very beautiful ಒಂದು positive energy ಇರೋದು. So I used to know that ಈ ವಿಡಿಯೋ ಈ ತರ ಎನರ್ಜಿ ಕೊಡುತ್ತೆ ಆಡಿಯನ್ಸ್ಗೂ, ಹಿಂಗೆ ಎಂಗೇಜ್ಮೆಂಟ್ ಬರುತ್ತೆ ಅಂತ. ಬಟ್ ನೌ ಇವೆಂಚುಲಿ ಏನಾಯ್ತು ಅಂದ್ರೆ ಇವಾಗ ಅವಳು ಡಿಸ್ಟೆನ್ಸ್ ಸ್ವಲ್ಪ ಬೆಳೆಯಿತು. ಅವಳು ಆಫೀಸ್ ಇದೆ, ಸೊ ಅವಳು ಮನೇಲೇ ಇದ್ರು. ಸಮಟೈಮ್ಸ್ ವಿ ಡೋಂಟ್ ಟಾಕ್ ಫಾರ್ ಅ ವೀಕ್ ಬಿಕಾಸ್ ಶಿ ಇಸ್ ಇನ್ ಅ ರೂಮ್ ವರ್ಕಿಂಗ್ ಫಾರ್ ಅವರ್ ಆಫೀಸ್. So it's all like back to one man army. Oh, how is one man army content creation going on right now? It was fine for a while, but ಒಬ್ಬನೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ. ಹೌದು, you need to have like-minded people with you around you to build bigger things. 100. So I think right now I'm in that phase where I'm figuring out ಅಂದ್ರೆ ಒಬ್ಬನೇ ಸಾಕಾ ನಾನು ಮಾಡಿದ್ದು. ಇನ್ನು ನಾನು ಈಗಲೂ ಅಷ್ಟೇ, ಇಟ್ಸ್ ಜಸ್ಟ್ ಮೀ. ಐ ಸ್ಕ್ರಿಪ್ಟ್, ಐ ಕೀಪ್ ಅ ಟ್ರೈಪಾಡ್, ಐ ಸೇ ಆ್ಯಕ್ಷನ್ ಕಟ್. ಐಫೋನ್ ಇವಾಗ ಬಟನ್ ಇದೆಯಾ ಇಲ್ಲಿ, ಟಕ್ ಅಂತ ಹೋದ್ರೆ ಅದೇ ಆ್ಯಕ್ಷನ್ ಕಟ್, ಆ ಥರ ಐ ಡು ಇಟ್. ಸೊ ಯಾ, ದಟ್ಸ್ ವೇರ್ ಇಟ್ ಇಸ್ ನೌ. ಓಕೆ, ರೈಟ್ ನಾವು ಈಗ ಕಾಂಟೆಂಟ್ ಕ್ರಿಯೇಷನ್ ತುಂಬ ಆಗಲೇ ಮಾತಾಡ್ತಿರೋವಾಗ ಹೇಳ್ತಾ ಇದ್ರಿ, ಅಲ್ಗೋರಿದಮ್ಸ್ ಚೇಂಜ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, 100%. ಆಡಿಯನ್ಸ್ ಪರ್ಸೆಪ್ಷನ್ಸ್ ಚೇಂಜ್ ಆಗ್ತಾ ಇದೆ. ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಮೇಕಿಂಗ್ ಕಾಂಟೆಂಟ್. ನಿಮ್ಗೆ ಈಗ ಸದ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ಕಾಂಟೆಂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಗಬಹುದು ಅಂತ ಅನ್ಸುತ್ತೆ? Again, it comes down to the perspective of the question. So if you are talking in terms of a creator, yes, or a person who wants to start content creation. No, a creator. So now I'm a creator. Yes. As a creator, ನಾನು ಏನು ಮಾಡಬೇಕು? As a creator who has started making, let's assume 1 ವರ್ಷದಿಂದ ಕಾಂಟೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ನೀವು, ನಿಮ್ಮ ಜೊತೆ ತುಂಬಾ ಜನ ಸ್ಟಾರ್ಟ್ ಮಾಡಿದ್ದಾರೆ. ಸರಿ. ಟು ಮೇಕ್ ಯೋರ್ ಕಾಂಟೆಂಟ್ ಸ್ಟ್ಯಾಂಡ್ ಔಟ್, ವಾಟ್ ಡು ಯು ಥಿಂಕ್ ವಿಲ್ ವರ್ಕ್ ದ ಬೆಸ್ಟ್ ರೈಟ್ ನೌ? You are talking about niche or? It's a niche based content. See, my belief is everything is content. Okay. In this zamana ಎಲ್ಲಾನು ಕಾಂಟೆಂಟ್. ಇವಾಗ ನಾವು ಕುತ್ಕೊಂಡು ಮಾತಾಡ್ತಿರೋದೇನು ಕಾಂಟೆಂಟ್, obviously. ಇವಾಗ ಇದನ್ನೇ ನಾನು ಬಂದ್ಬಿಟ್ಟು ಆಯ್ ಗಾಯ್ಸ್ ನಾ ಇಲ್ಲಿ ತಿಂತಾ ಇದ್ದೀನಿ ಈ ಜಾಗ ಅಂತ ಏನು ಫುಡ್ ಕಾಂಟೆಂಟ್ ಆಯ್ತು, ವ್ಲಾಗ್ ಆಯ್ತು. ಸೊ ಡಿಫ್ರೆಂಟ್ ಚಾನೆಲ್ಸ್ ಆಫ್ ಕಾಂಟೆಂಟ್, ಅಟ್ ದ ಸೇಮ್ ಟೈಮ್ ಎವ್ರಿಥಿಂಗ್ ಇಸ್ ಕಾಂಟೆಂಟ್. ಇವಾಗ ಅಲ್ಲಿ ಯಾರೋ 4 ಜನ ಕುತ್ಕೊಂಡು ಒಬ್ಬ ಆಫೀಸ್ ಕಾಲ್ ಮಾಡ್ತಿದ್ದಾನೆ, ಅವನಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾನೆ.
ಹಾಯ್ ಗೈಸ್ ನಾನು ಇವತ್ತು ಆಫೀಸಲ್ಲಿ ಇದು ನಡೀತು ಅದು ನಡೀತು ಅಂತ. ತಲೆ ಕೆಟ್ಟು ಆಚೆ ಬಂದು ಕಾಫಿ ಕುಡ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ಸೊ ಬೇಸಿಕಲಿ ಎವ್ರಿಥಿಂಗ್ ಇಸ್ ಕಾಂಟೆಂಟ್. ಎವ್ರಿಥಿಂಗ್ ಇಸ್ ಕಾಂಟೆಂಟ್. ಆಸ್ ಅ ಕ್ರಿಯೇಟರ್ ನಾವು ಪಿಕ್ ಮಾಡಬೇಕು ದ್ಯಾಟ್ ನಾನು ನನ್ನ ಬೌಂಡ್ರಿನ ಎಷ್ಟು ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಬರೀ ಹ್ಯೂಮರ್ಗೆ ಲಿಮಿಟ್ ಆಗ್ತೀನಾ, ನಾನು ಫ್ಯಾಷನ್ಗೆ ಇಳಿತೀನಾ, ನಾನು ಬೇರೆ ನೀಷಸ್ಗೆ ಎಂಟರ್ ಆಗ್ತೀನಾ. ಐ ಥಿಂಕ್ ದ ಕ್ರಿಯೇಟರ್ ಇಟ್ ಸೆಲ್ಫ್ ಶುಡ್ ಬಿಕಮ್ ದ ನೀಶ್. ಓಕೆ, ಅಂದರೆ ಜನ ಲೆಟ್ಸ್ ಸೇ ಯು ಆರ್ ಅ ಕ್ರಿಯೇಟರ್, ಯು ಆರ್ ಅ ಕ್ರಿಯೇಟರ್, ಲೆಟ್ಸ್ ಸೇ ಐ ಆಮ್ ಅ ಕ್ರಿಯೇಟರ್. ಓಕೆ, ನೌ ಅಗೇನ್ ಲೆಟ್ಸ್ ಅಸ್ಯೂಮ್ ಯು ಆರ್ ಅ ಕ್ರಿಯೇಟರ್. ಇವಾಗ ಜನ ನಿಮ್ಮನ್ನ ಏನಕ್ಕೆ ಫಾಲೋ ಮಾಡಬೇಕು ಅಂತ ನೀವು ನನಗೆ ಕೇಳಿದ್ರೆ, ಅಥವಾ ನಿಮ್ಮ ಕಂಟೆಂಟ್ ಏನಕ್ಕೆ ನೋಡಬೇಕು ಅನ್ನೋ ಪೀಪಲ್ ಶುಡ್ ಫಾಲ್ ಇನ್ ಲವ್ ವಿತ್ ಯು, ನಾಟ್ ವಿತ್ your side, funny, ಅಥವಾ your looks or your fashion sense or the way you speak, your travel. They should just fall in love with you. Adanna you have to figure out what are the ways of making how to make them fall in love with me. Yeah, I mean as a creator. I understand. If you figure that out, I think ಸೊ ನೀಶಸ್ ಈಗ ಒಂದಿಷ್ಟು ಜನ ಕ್ರಿಯೇಟರ್ಸ್ ಅಂತಾರೆ, ನಾನು ಕಾಮಿಡಿ ಮಾಡ್ತಾ ಇದ್ರೆ, ನಾನು ಸೀರಿಯಸ್ ಕಾಂಟೆಂಟ್ನ ತೋರಿಸಿದ್ರೆ ನನ್ನ ನೀಶಿಂದ ಆಚೆ ಹೋಗುತ್ತದು. ಓಕೆ, ನೀಶಿಂದ ಆಚೆ ಹೋಗುತ್ತೆ, ಆಡಿಯನ್ಸ್ಗೆ ಡಿಸ್ಟ್ರಾಕ್ಟ್ ಆಗುತ್ತೆ, ತುಂಬಾ ಜನ ಅನ್ಫಾಲೋ ಮಾಡ್ತಾರೆ, ಅವ್ರು ನನ್ನ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋ ಕಾಂಟೆಂಟ್ ಅದಿರಲ್ಲ ಅಂತ. ಓಕೆ, ಸೊ ಡು ಯು ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡೋದು ವುಡ್ ನಾಟ್ ಹೆಲ್ಪ್ ದೆಮ್ ಗ್ರೋ ಅಂತ ಏನಾದ್ರು? ನಾನು ಇದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಹಾಂ, 1 year back also. ನಾನು ಇದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ, ಇಫ್ ಐ ಟ್ರೈ ಸಮಥಿಂಗ್ ಡಿಫ್ರೆಂಟ್, ನಾನು ಈಗವರೆಗೂ ಕಟ್ಕೊಂಡಿರೋ ಒಂದು ಪ್ರಪಂಚ ಮುರಿದೋಗುತ್ತೆ, ಮುರಿದೋಗುತ್ತೆ ಅನ್ನೋದಕ್ಕಿಂತ ಬದಲಾಗುತ್ತೆ. ದೆನ್ ಐ ರಿಯಲೈಸ್, ಯೋಚನೆ ಮಾಡುವಾಗ ಅಥವಾ ಕೆಲಸ ಮಾಡುವಾಗ, ಇವಾಗ ನೀವು ಬೆಳೆಯೋವರೆಗೂ, ಬೆಳೆಯೋಕೆ ಮುಂಚೆ ಅವ್ರ ಲೆಟ್ಸ್ ಸೇ ನೀವು ಒಂದು 10,000 ಫಾಲೋವರ್ಸ್ ಇದ್ದಾರೆ, ಬಿಫೋರ್ 10,000 ಯು ಹ್ಯಾಡ್ ಝೀರೋ. ನೋ, ಡಿಡ್ ಯು ನೋ ಯು ವಿಲ್ ಗೆಟ್ 10,000 ಫಾಲೋವರ್ಸ್? ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಕಂಟೆಂಟ್ ಶುರು ಮಾಡೋಣ ಅಂತ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಅದಕ್ಕೆ ತಾನೇ ಬಂತು. ಇವಾಗ ನಿಮ್ಗೆ ಅಲ್ಲಿ ಒಂಥರ ಸ್ಯಾಚುರೇಟ್ ಆಗ್ತಿದೆ ಅಂದಾಗ, ಯು ಹ್ಯಾವ್ ಟು ಆಲ್ವೇಸ್ ಬಿ ಓಪನ್ ಟು ಎಕ್ಸ್ಪೆರಿಮೆಂಟಿಂಗ್ ಯೋರ್ ಸೆಲ್ಫ್. ಸೊ ಇವಾಗ ನೀವು ಹೇಳಿದ್ರೆ ಹ್ಯೂಮರ್ ಮಾಡ್ತಾ ಇದ್ದೀನಿ, ನಾನು ಸೀರಿಯಸ್ ಕಾನ್ಸೆಪ್ಟ್ಸ್ ಮಾಡ್ಬೋದು, ಏನಕ್ಕೆ ಮಾಡಬಾರ್ದು? ಇವಾಗ ನಿಮ್ಮ ಫಾಲೋವರ್ಸ್ ಅಲ್ಲಿ ಲೆಟ್ಸ್ ಸೇ ಯು ಹ್ಯಾವ್ 10K ಫಾಲೋವರ್ಸ್, ಎಷ್ಟು ಜನ ಅನ್ಫಾಲೋ ಮಾಡ್ಬಿಡ್ತಾರೆ? 5,000 ಅನ್ಫಾಲೋ ಮಾಡ್ಬಿಡ್ತಾರಪ್ಪ. ವರ್ಸ್ಟ್ ಕೇಸ್ ಯೋಚನೆ ಮಾಡೋಣ, 9,000 ಅನ್ಫಾಲೋ ಮಾಡ್ಬಿಡ್ತಾರೆ, 1,000 ಮಾತ್ರ ದೇ ಆರ್ ಫಾಲೋಯಿಂಗ್ ಯು ಫಾರ್ ವಾಟ್ ಎವರ್ ರೀಸನ್. ನಿಮ್ಮ ತನ ಎಲ್ಲಿದೆ? ಮತ್ತೆ ನೀವು ಆಡಿಯನ್ಸ್ಗೋಸ್ಕರ ನೀವು ನಾನು ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತಿದ್ರೆ, ಯು ಆರ್ ಟು ಲೂಸಿಂಗ್ ಯೋರ್ ಸೆಲ್ಫ್. Makes sense. So I would say more than thinking about what the audience wants. See, I agree that ನಾವು audience ಗೆ ಬೇಕಿರೋದನ್ನೇ ಕೊಡಬೇಕು, ಅದನ್ನ 1% ಕೊಟ್ಟು ನಾವು you should not be scared of trying new things. Generally, content ಆಗಲಿ, ಲೈಫ್ ಆಗಲಿ, if you limit yourself from doing something, that is where your growth stops. So I think any creator, ಐ ಗೆಸ್ ದಿಸ್ ಇಸ್ ಅ ವೆರಿ ಗುಡ್ ಲೆಸನ್. ಹೊಸ ಯಾರಾದರೂ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತಂದರೆ, ಈಗ ನಂಗೆ 10,000 ಫಾಲೋವರ್ಸ್ ಬಂದುಬಿಟ್ರು, ಆ 10,000 ಫಾಲೋವರ್ಸ್ನ ಉಳಿಸ್ಕೊಳಕ್ಕೋಸ್ಕರ ಮಾಡಿದ್ದನ್ನೇ ಮಾಡೋ ಬದಲು ಹೊಸದಾಗಿ ನೀವು ಟ್ರೈ ಮಾಡೋಕ್ಕೆ ಮನಸ್ಸಲ್ಲಿ ನಿಮಗೆ ಬೇರೆದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ ತೋಚ್ತಾ ಇಲ್ಲ ಅಂದರೆ ಮಾಡಕ್ಕೆ ಹೋಗ್ಬೇಡಿ. ಡೋಂಟ್ ಪುಷ್ ಯೋರ್ ಸೆಲ್ಫ್ ಇಂಟು ದಟ್. ಬಟ್ ನಿಮಗೆ ಒಂದು ಮನ್ಸಿಗೆ ಬಂದ್ಬಿಟ್ಟಿದೆ, ಓ ನಾನು ಡಿಫ್ರೆಂಟ್ ಆಗಿ ಮಾಡಬೇಕು ಅನಿಸ್ತಿದೆ, ಅಥವಾ ನನಗೆ ಲೆಟ್ಸ್ ಸೇ ನೋ ಐ ಆಮ್ ಅ ಹ್ಯೂಮರ್ ಫನಿ ಕ್ರಿಯೇಟರ್, ಐ ವಾಂಟ್ ಟು ಗೆಟ್ ಇನ್ ಟು ಲೈಫ್ ಸ್ಟೈಲ್. Now when I want to get into lifestyle, let's say I post 10 videos a month, I will post 9 videos which are funny, 1 video which is lifestyle. You have to experiment again, no? ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಇನ್ನೊಂದಂದ್ರೆ ನಿಮ್ಮ ತಲೆಯಲ್ಲಿ ಇರುತ್ತೆ ಸೇಯಿಂಗ್ ದಟ್ ನಾನು ಇದು ಮಾಡಬೇಕು, ಅದು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ. ನೀವು ಅದನ್ನ ಮಾಡೇ ಇಲ್ಲ ಅಂದರೆ 5 ವರ್ಷ ಆದಮೇಲೆ ನಿಮಗೆ ರಿಗ್ರೆಟ್ ಇರುತ್ತಲ್ವಾ, ಚೆನ್ನಾಗಿ ಮಾಡಬೇಕಿತ್ತಲ್ವಾ, ಆ ಟೈಮಲ್ಲಿ ಅದನ್ನ ಮಾಡಿದ್ರೆ ಚೆನ್ನಾಗಿ. ಇವಾಗ ನಿಮ್ಮ ತಲೆಯಲ್ಲಿರೋ ಒಂದು ಕಾನ್ಸೆಪ್ಟ್ಸ್ ನೀವು ಫಿಗರ್ ಔಟ್ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ ಅಂದರೆ ಇನ್ನೊಬ್ಬ ನಿಮ್ಗಿಂತ ಮುಂಚೆ ಮಾಡ್ಬಿಡ್ತಾನೆ, ಹೌದು, ಅವ್ನು ವರ್ಕೌಟ್ ಆಗ್ಬಿಡುತ್ತೆ. ಅವ್ನು ನೋಡಿ ನೀವು ಅನ್ಕೊಂತೀರಾ ಇದು ನನ್ನ ತಲೆಯಲ್ಲಿ ಇತ್ತು ಮುಂಚೆ, ನಾನೇ ಮಾಡಲಿಲ್ಲ ಅಲ್ಲ ಅಂತ. 100%. So this is how your content creation journey is going on anta iga. Yeah, that's how it's going. I'm experimenting a lot of things. Experiment ಅನ್ನೋದಕ್ಕಿಂತ I think right now I have let go. ಅಂದ್ರೆ ಮುಂಚೆ ಕುದುರೆ ತರ ಓಡ್ತಿತ್ತು ಅಂತ ಇಟ್ಕೊಳ್ಳಿ, ಆಮೇಲೆ ನಾನು ಆ ಕುದುರೆನ ಕಂಟ್ರೋಲ್ ಮಾಡ್ಕೊಂಡು ಟ್ರೈ ಮಾಡ್ತಿದ್ದೆ. ಈಗ ಬಿಟ್ಬಿಡ್ತೀನಿ, ಕುದುರೆ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ಲಿ, ನೋಡೋಣ ಅಂತ. ಬಾಟಮ್ ಲೈನ್ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ that much I have let go. I am open to doing everything now. ಅದು ಸ್ವಲ್ಪ ನೆಮ್ಮದಿ ಇದೆ ಆಕ್ಚುಲಿ, ಟು ಬಿ ಆನೆಸ್ಟ್. ಇಟ್ಸ್ ವೆರಿ ರಿಲೀವಿಂಗ್. It's very nice.
ಓಕೆ, ಸೊ ಈಗ ಒಂದು ಅಮೇಝಿಂಗ್ ರೌಂಡ್ ಅಮೇಝಿಂಗು. ಆಯ್ತಾ. ಈ ರೌಂಡ್ ಜನ ಬೆವರ್ತಾರೆ ನಾನು ಈ ರೌಂಡ್ ಅಂತ ಅಂದ ತಕ್ಷಣ. ಆದ್ರೆ ನಾನು ಯೂಶ್ವಲಿ ಆ ತರ ಬೇಡ ಅಂತ ಅನ್ಕೊಂಡು ನಾನೊಂದ್ ಸ್ವಲ್ಪ ಕಾಮ್ ಆಗಿ ಮಾಡ್ತೀನಿ. ಯಾವ ರೌಂಡ್ ಇರ್ಬೋದು ಹೇಳ? ಯಾವ ರೌಂಡು? ರ್ಯಾಪಿಡ್ ಫೈರ್ ರೌಂಡ್. ಓ, ಅದಕ್ಕೆ ಬೆವರಾ? ಓಕೆ ಆಯ್ತಾ, ಒಂದಿಷ್ಟು ಪ್ರಶ್ನೆಗಳು ಆಯ್ತಾ, ದಿಸ್ ಆರ್ ದ್ಯಾಟ್ ಅಂತಾನು ಬರ್ಬೋದು, ಇಲ್ಲ ತಲೆಯಲ್ಲಿ ಏನ್ ಫಸ್ಟ್ ಬರುತ್ತೆ ಆ ವರ್ಡ್ ಹೇಳ್ಬೇಕು. ಆಯ್ತಾ, ಯು ಕ್ಯಾನ್ ಗಿವ್ 1 ಸೆಂಟೆನ್ಸ್ ಆನ್ಸರ್, 1 ವರ್ಡ್ ಆನ್ಸರ್. ಓಕೆನಾ? ರೆಡಿ? ರೆಡಿ. ನೆವರ್ ಬೀನ್ ಮೋರ್ ರೆಡಿ. ವಿಚ್ ಇಸ್ ದ ಫಸ್ಟ್ ಆಪ್ ಯು ಓಪನ್ ಒನ್ಸ್ ಯು ವೇಕ್ ಅಪ್? ಸ್ನ್ಯಾಪ್ಚಾಟ್. ಸ್ನ್ಯಾಪ್ಚಾಟ್ ವೈ? ಐ ಡೋಂಟ್ ನೋ. ನಾನು ಟು ಬಿ ಆನೆಸ್ಟ್ ನಾನು ಸ್ನ್ಯಾಪ್ ಯಾರಿಗೂ ಕಳ್ಸೋದು ಇಲ್ಲ. ನಾನು ಅದನ್ನೇ ಓಪನ್ ಮಾಡ್ತೀನಿ, ಗೊತ್ತಿಲ್ಲ. ಓ ಮೈ ಗಾಡ್, ಯಾರಾದ್ರೂ ಕಳಿಸ್ತಾರೆ ಅಂತಾನ? ತುಂಬಾ ಜನ ಕಳಿಸ್ತಾರೆ, ನಾನು ಯಾರ್ದು ನೋಡಲ್ಲ. ಓಕೆ, ಏನು ಓಪನ್ ಮಾಡಿ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಕರೆಕ್ಟ್, ಇವಾಗ ಕೇಳಿದ್ರೆ ಐ ಆಮ್ ಥಿಂಕಿಂಗ್ ಸ್ನ್ಯಾಪ್ಚಾಟ್ ಓಪನ್ ಮಾಡೋದು ನಾನು. ಓಕೆ, ನನಗೇನಂದ್ರೆ ಬೆಳಗ್ಗೆ ಕಾಫಿ ಕುಡಿಯೋವರೆಗೂ ನಾನು ಇನ್ಸ್ಟಾ ಓಪನ್ ಮಾಡಬಾರ್ದು ಅಂತ ನಂದು ಒಂದು ರೂಲ್ ಅದಕ್ಕೆ ಇದೆ. ಸ್ನ್ಯಾಪ್ಚಾಟ್. ಸೊ ಇನ್ನೊಂದು ಏನಾದ್ರು ಓಪನ್ ಮಾಡ್ಬೇಕಲ್ಲ. ವಾ, ಓಕೆ. Who is the one creator, the last creator that you stalked? ಸ್ಟಾಕ್ಡ್ ಅದನ್ನೆಲ್ಲ ಹೇಳಕ್ಕಾಗಲ್ಲ. ಏನೋ ಒಂದು ಅವ್ರ ಕಾಂಟೆಂಟ್ ಚೆನ್ನಾಗಿದೆ ಅಂತ ನೋಡಿರ್ಬೋದು. ಸ್ಟಾಕ್ ನನ್ನ ಅಕೌಂಟ್ ನಾನು ಸ್ಟಾಕ್ ಮಾಡ್ಕೊಂಡೆ, ಅದನ್ನೆಲ್ಲ ರಿವೀಲ್ ಮಾಡಕ್ಕಾಗಲ್ಲ. ಓಕೆ 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 ಓಕೆ. ಲಾಸ್ಟ್ ಥಿಂಗ್ ದಟ್ ಯು ಗೂಗಲ್ಡ್? ಗೂಗಲ್ ನೋಡೋಣ, ಚೆಕ್ ಮಾಡಿ. ಓ ಶಿಟ್, ನೋಡ್ತಾ ಒಂದ್ ಇದ್ದೀನಿ. ನಿಮಿಷ ಇರಿ. ಓಕೆ, ಅಬ್ಸೆಷನ್ ಮೂವಿ ಅಂತ ಹಾಕಿದೀನಿ. ನಿನ್ನೆ ಕಂಟೆಂಟ್ ಶೂಟ್ ಮಾಡ್ಬೇಕಿತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ತುಂಬಾ ಸೇಫ್ ಆಗಿದೆ ಇವತ್ತೆ ಅಲ್ವಾ? ಒಳ್ಳೇದಾಯ್ತು. ಓಕೆ, ಈಗ ಒಂದು ಚಾಲೆಂಜ್ ತರ ಆಯ್ತಾ? ಚಾಲೆಂಜ್ ಅಂದ್ರೆ ಇವಾಗ ಹೆಂಗೆ ಕಣ್ಣ ಮುಚ್ಚಿ? ಇಲ್ಲ ಇಲ್ಲ, ಅದಲ್ಲ, ಇಲ್ಲೇ ಕುತ್ಕೊಂಡೇ ಮಾಡೋ ತರ. ನೀವು ಕಾಂಟೆಂಟ್, ನಿಮ್ದು ಒಂದು ಸ್ಟೈಲ್ ಇದೆ, JB ಶಶಾಂಕ್ ಸ್ಟೈಲ್ ಇದೆ ಕಾಂಟೆಂಟ್. ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡೋ ಶೈಲಿ ಏನಿದೆಯಲ್ಲ, ಅದೊಂದ್ ಸ್ವಲ್ಪ ಡಿಫ್ರೆಂಟ್. ನಾಟ್ ಎವ್ರಿ ಒನ್ ಕ್ಯಾನ್ ಇಮಿಟ್. ಇಟ್ ಇಸ್ ಟ್ರೂ. ಹೌದಾ? ಬೀಂಗ್ ಸೋ ಹಂಬಲ್ ಅಂತ ಅನಿಸಿದೆ ಈಗ. ಓಕೆ, ಗೊತ್ತಾಗುತ್ತೆ. ಆ ರೀತಿನಲ್ಲಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತ. ಓ ಹಿಂಗೆ ಇವಾಗ ಇಷ್ಟು ಜನ ಇದಾರೆ ಸುತ್ತ. ಏನಾಗುತ್ತೆ, ಟ್ರೈ ಮಾಡಿ. ಆಕ್ಟ್ ಮಾಡ್ಬೇಕಾ? ಸರಿ, ನನ್ನ ಫೋನ್ ಇದ್ರೆ ಚೆನ್ನಾಗಿರುತ್ತಲ್ಲ. ನಿಮ್ ಫೋನ್ ಯಾವ ಕ್ಯಾಮ್ರಾ ನೋಡ್ಬೇಕು? ಇದನ್ನ ನೋಡ್ಬೇಕಾ ಇದನ್ನ ನೋಡ್ಬೇಕಾ? ಇದನ್ನೇ ನೋಡಿ. ವೈಡ್ ಆಂಗಲ್ ನೋಡ್ಬೇಕಾ? ನೇರ ದಿಟ್ಟ ನಿರಂತರ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೇರ ದಿಟ್ಟ ಇನ್ನೊಂದೇನು? ನಿರಂತರ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಏಷ್ಯಾನೆಟ್. A few moments later. ಓಕೆನಾ? ನೇರ ದಿಟ್ಟ ನಿರಂತರವಾದ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಾಗೆ ಈ ತರ ಒಳ್ಳೊಳ್ಳೆ ಶೋಸ್ ಕಾಂಟೆಂಟ್ಗೋಸ್ಕರ ಬೆಂಗಳೂರು ಬಸ್ ಪೇಜ್ನ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.